ನಮಸ್ಕಾರ. ಮೀನರಾಶಿಯ ಎಲ್ಲ ಆತ್ಮೀಯರಿಗೂ ವಿಶೇಷ ಸ್ವಾಗತ. ಈಗ ಕೇಳಿರುವ ಈ ಮಾತುಗಳು ಕೇವಲ ಒಂದು ಸಂದೇಶವಲ್ಲ, ಇದೊಂದು ದೈವಿಕ ಸೂಚನೆ, ಬ್ರಹ್ಮಾಂಡವೇ ನೇರಲಾಗಿ ಕಳುಹಿಸಿರುವುದು. ಹಾಗಿದ್ರೆ ಇದರ ಹಿಂದಿನ ಅರ್ಥ ಏನು ಅಂತ ನೋಡೋಣ ಬನ್ನಿ. ಒಂದು ವಿಷಯ ನೆನಪಿನಲ್ಲಿರ್ಲಿ, ಬ್ರಹ್ಮಾಂಡದಲ್ಲಿ ಯಾವುದೂ ಕೂಡ ಕಾಕತಾಳೀಯವಾಗಿ ನಡೆಯೋದಿಲ್ಲ. ಜೀವನದ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿರುತ್ತೆ. ಹಾಗೆಯೇ ಈ ಸಂದೇಶ ಕೂಡ ಮುಂಬರುವ ದಿನಗಳ ಬಗ್ಗೆ ಒಂದು ಸುಳಿವನ್ನು ನೀಡಲು ಬಂದಿದೆ. ಸರಿ, ಹಾಗಿದ್ರೆ ಮೊದಲಿಗೆ ಇತ್ತೀಚೆಗೆ ಅನುಭವಿಸಿದ ಕಷ್ಟಗಳ ಹಿಂದಿನ ನಿಜವಾದ ಕಾರಣವನ್ನು ನೋಡೋಣ. ಯಾಕಂದ್ರೆ ಆ ಪ್ರತಿ ನೋವಿನ ಹಿಂದೆ ಒಂದು ದೈವಿಕ ಪರೀಕ್ಷೆ ಅಡಗಿತ್ತು. ಕಳೆದ ಕೆಲವು ತಿಂಗಳುಗಳು ಹೇಗಿದ್ವೋ ಅನ್ನೋದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅಲ್ವಾ? ಒಳಗೊಳಗೆ ಅನುಭವಿಸಿದ ಆ ನೋವು, ಯಾರಿಗೂ ಹೇಳ್ಕೊಳ್ಳಲಾಗದ ಸಂಕಟ, ಇದೆಲ್ಲದಕ್ಕೂ ಈಗ ಒಂದು ಕೊನೆ ಸಿಗುವ ಸಮಯ ಬಂದಿದೆ. ನೋಡಿ, ಈ ಒಂದು ಸಾಲು ಪರಿಸ್ಥಿತಿಯನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ಹೊರಗಿನಿಂದ ನೋಡೋರಿಗೆ ಎಲ್ಲವೂ ಸರಿಯಾಗಿಯೇ ಕಾಣಿಸಿತ್ತು. ಆದ್ರೆ ಹೃದಯದೊಳಗೆ ಒಂದು ದೊಡ್ಡ ಹೋರಾಟವೇ ನಡೀತಾ ಇತ್ತು. ಆ ಹೋರಾಟವನ್ನು ದೇವರು ಗಮನಿಸಿದ್ದಾನೆ. ಮನಸ್ಸಿನಲ್ಲಿ ಪದೇ ಪದೇ ಇದೇ ಪ್ರಶ್ನೆ ಮೂಡ್ತಿತ್ತಲ್ವಾ, ಯಾವಾಗ ಎಲ್ಲವೂ ಸರಿ ಹೋಗುತ್ತೆ, ನನ್ನ ಜೀವನ ಯಾವಾಗ ಬದಲಾಗುತ್ತೆ ಅಂತ. ಆ ಪ್ರಶ್ನೆಗೆ ಉತ್ತರ ಸಿಗುವ ಹೊತ್ತು ಈಗ ಬಂದಿದೆ. ಹೌದು, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. ತಾಳ್ಮೆಗೆ ಒಂದು ಅಂತ್ಯ ಹಾಡುವ ಆ ನಿರ್ಣಾಯಕ ಕ್ಷಣ ಹತ್ತಿರವಾಗ್ತಿದೆ. ಅದುವೇ ಫೆಬ್ರವರಿ 2026. ಈ ಸಮಯ ಜೀವನದ ದಿಕ್ಕನ್ನೇ ಬದಲಾಯಿಸೋ ಒಂದು ದೊಡ್ಡ ತಿರುವನ್ನು ತರಲಿದೆ. ಈ ಸಂಖ್ಯೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಿ, 2026. ಇದು ಕೇವಲ ಒಂದು ವರ್ಷ ಅಲ್ಲ, ಇದು ಪರಿವರ್ತನೆಯ ವರ್ಷ. ಇಷ್ಟು ದಿನದ ಸಹನೆಗೆ ಮತ್ತು ನಂಬಿಕೆಗೆ ಫಲ ಸಿಗುವ ವರ್ಷ. ಫೆಬ್ರವರಿ ತಿಂಗಳು ಅಂದ್ರೆ ಕೇವಲ ಕ್ಯಾಲೆಂಡರ್ನ ಒಂದು ಪುಟ ಅಲ್ಲ, ಇದು ಒಂದು ರೀತಿಯ ಕಾಸ್ಮಿಕ್ ಈವೆಂಟ್. ಇಷ್ಟು ದಿನ ನಿಂತ ನೀರಂತಿದ್ದ ಕರ್ಮಫಲದ ಚಕ್ರ ಈಗ ವೇಗವಾಗಿ ತಿರುಗಲು ಶುರುವಾಗುವ ಸಮಯವಿದು. ಸರಿ, ಈಗ ಈ ದೈವಿಕ ಆಶೀರ್ವಾದದ ಮೊದಲ ಫಲ ಏನು ಅಂತ ನೋಡೋಣ. ಅಂದ್ರೆ ವೃತ್ತಿಜೀವನ ಮತ್ತು ಹಣಕಾಸಿನ ವಿಚಾರದಲ್ಲಿ ಯಾವೆಲ್ಲ ಒಳ್ಳೆಯ ಬದಲಾವಣೆಗಳು ಕಾದಿವೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗಲಿದೆ. ಕೆಲ್ಸ ಮಾಡುವ ಜಾಗದಲ್ಲಿ ಗೌರವ ಹೆಚ್ಚಾಗುತ್ತೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತೆ. ಕೆಲವರಿಗೆ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಕೂಡ ಆಗಬಹುದು. ವ್ಯಾಪಾರದಲ್ಲಿದ್ದವರು ಚೇತರಿಕೆ ಕಾಣಲಿದ್ದಾರೆ. ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಬಂದ ದುಡ್ಡು ಬಂದ ಹಾಗೆ ಖರ್ಚಾಗ್ತಿದೆ ಅನ್ನೋ ಚಿಂತೆ ಕಾಡ್ತಿತ್ತಾ? ಅದು ದುರದೃಷ್ಟ ಅಲ್ಲ, ಬದಲಿಗೆ ಒಂದು ಕರ್ಮದ ತಡೆಗೋಡೆ ಅಡ್ಡ ಇತ್ತು. ಈಗ ಆ ಗೋಡೆ ಒಡೆದು ಬೀಳುವ ಸಮಯ ಬಂದಿದೆ. ಈ ದೈವಿಕ ಶಕ್ತಿಯನ್ನು ಆಕರ್ಷಿಸಲು ಇಲ್ಲೊಂದು ತುಂಬಾನೇ ಸರಳವಾದ ಪರಿಹಾರ ಇದೆ. ಪ್ರತಿ ಗುರುವಾರ ಶ್ರದ್ಧೆಯಿಂದ ಒಂದು ಬಾಳೆಹಣ್ಣನ್ನು ದಾನ ಮಾಡಿ, ನಂತರ ಓಂ ನಮೋ ನಾರಾಯಣಾಯ ಅಂತ 11 ಬಾರಿ ಜಪಿಸಿದ್ರೆ ಸಾಕು. ವೃತ್ತಿ ಜೀವನದ ಜೊತೆಗೆ ವೈಯಕ್ತಿಕ ಜೀವನದಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗ್ಲಿವೆ. ಈಗ ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಭವಿಷ್ಯವಾಣಿ ಏನ್ ಹೇಳುತ್ತೆ ಅಂತ ನೋಡೋಣ. ನೋಡಿ, ಕೆಲಸ, ಕುಟುಂಬ ಅಂತ ಓಡೋ ಧಾವಂತದಲ್ಲಿ ಆರೋಗ್ಯ ಎಲ್ಲೋ ಒಂದು ಕಡೆ ಹಿಂದೆ ಉಳಿದುಬಿಟ್ಟಿದೆ ಅಲ್ವಾ? ಇದರಿಂದ ನಿದ್ರಾಹೀನತೆ, ಮಾನಸಿಕ ಒತ್ತಡ ಹೆಚ್ಚಾಗಿದೆ. ಆದ್ರೆ ಚಿಂತೆ ಬೇಡ, ಇದಕ್ಕೂ ದೈವಿಕ ಪರಿಹಾರ ಸಿಗಲಿದೆ. ಸಂಬಂಧಗಳಲ್ಲಿ ಎಷ್ಟೊಂದು ತಪ್ಪು ತಿಳುವಳಿಕೆ, ದೂರ, ನೋವು, ಇದೆಲ್ಲ ಹಿಂದಿನ ಕಥೆ. ಫೆಬ್ರವರಿಯಿಂದ ಆ ಜಾಗದಲ್ಲಿ ಉತ್ತಮ ಸಂವಹನ, ಸಾಮೀಪ್ಯ ಮತ್ತು ನಂಬಿಕೆ ಬೆಳೆಯಲಿದೆ. ಇದು ಸಂಬಂಧಗಳು ಮತ್ತೆ ಗಟ್ಟಿಯಾಗುವ ಸಮಯ. ಇನ್ನು ಒಂಟಿಯಾಗಿರುವ ಮೀನರಾಶಿಯವರಿಗೆ ಒಂದು ವಿಶೇಷ ಸೂಚನೆ ಇದೆ. ಹೃದಯಕ್ಕೆ ತುಂಬಾನೇ ಹತ್ತಿರವಾಗುವಂತಹ ಒಂದು ಅರ್ಥಪೂರ್ಣ ಸಂಬಂಧ ಜೀವನದಲ್ಲಿ ಪ್ರವೇಶಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ. ಕೊನೆಯದಾಗಿ, ಈ ಎಲ್ಲ ಒಳ್ಳೆ ಬದಲಾವಣೆಗಳು ನಡೀತಿವೆ ಅನ್ನೋದನ್ನ ಸೂಚಿಸೋ ಕೆಲವು ದೈವಿಕ ಸಂಕೇತಗಳ ಬಗ್ಗೆ ತಿಳಿಯೋಣ. ಈ ಸಂಕೇತಗಳನ್ನ ನೀವೇ ಗುರ್ತಿಸಬಹುದು. ಕಣ್ಮತ್ತು ಮನಸ್ಸನ್ನ ಸ್ವಲ್ಪ ತೆರೆದಿಡಿ. ಕನಸಿನಲ್ಲಿ ಏನೋ ಒಂದು ಸುಳಿವು ಸಿಗಬಹುದು, ಅಥವಾ ಹಳೆಯ ಸ್ನೇಹಿತರಿಂದ ಅನಿರೀಕ್ಷಿತವಾಗಿ ಒಂದು ಫೋನ್ ಕಾಲ್ ಬರ್ಬೋದು. ಯಾರೋ ದಾರಿ ತೋರಿಸ್ತಿದ್ದಾರೆ ಅನ್ನೊಂದು ಬಲವಾದ ಭಾವನೆ ಬರ್ಬೋದು. ಇದೆಲ್ಲವೂ ದೈವಿಕ ಸಂಕೇತಗಳೇ. ಎಲ್ಲಕ್ಕಿಂತ ಮುಖ್ಯವಾದ ಮಾತು ಅಂದ್ರೆ, ಈ ಪಯಣದಲ್ಲಿ ಮೀನರಾಶಿಯವರು ಒಂಟಿಯಾಗಿಲ್ಲ. ದೇವ್ರು ಈಗಾಗ್ಲೇ ಕೈ ಹಿಡಿದು ನಡೆಸ್ತಿದ್ದಾನೆ. ದೈವಿಕ ರಕ್ಷಣೆ ಸದಾ ಇರುತ್ತೆ. ಹಾಗಾಗಿ ಭವಿಷ್ಯಕ್ಕಾಗಿ ಕಾಯಬೇಕಿಲ್ಲ. ಜೀವನವನ್ನು ಬದಲಾಯಿಸುವ ಸಮಯ ಈ ಕ್ಷಣದಿಂದಲೇ, ಈಗಾಗಲೇ ಶುರುವಾಗಿದೆ. ಪಟ್ಟ ನೋವು ವ್ಯರ್ಥವಾಗಿಲ್ಲ, ಮಾಡಿದ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ. ಈ ಹೊಸ ಆರಂಭವನ್ನು ಪೂರ್ಣ ನಂಬಿಕೆಯಿಂದ ಸ್ವೀಕರಿಸಿ. ಓಂ ನಮೋ ನಾರಾಯಣಾಯ.